ಮಳೆಯ ನಂತರ ಅವರ ಹೊಲದಲ್ಲಿ ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿದ್ದಾರೆ. ಇದು ನೀವು ನೋಡಬಹುದು, ಬಹುತೇಕವಾಗಿ ಗುಡ್ಡಗಾಡು ಬೆಟ್ಟ ಸುತ್ತಮುತ್ತ ಇರುವಂತಹ ಪ್ರದೇಶ. ಸೊ ಈ ಸುತ್ತಮುತ್ತ ಕಾಡು ಹಂದಿಗಳ ಹಾವಳಿ ಜಾಸ್ತಿ. ಕಾಡು ಹಂದಿಗಂತೂ ಮೆಕ್ಕೆಜೋಳ ಅಂದರೆ ಪ್ರೀತಿ ಅಂತಾನೆ ಹೇಳ್ಬೋದು, ಪ್ರಿಯ ಅಂತ ಹೇಳ್ಬೋದು. ಹಾಗಾಗಿ ಈ ಮೆಕ್ಕೆಜೋಳವನ್ನು ಬೆಳೆದಂತಹ ಸಂದರ್ಭದಲ್ಲಿ ಒಂದು ಬಾರಿ ಅವು ತಂಡ ಆ ಇಡೀ ಗುಂಪು ಬಂದು ಒಂದು ಮೆಕ್ಕೆಜೋಳದ ಒಂದು ಹೊಲವನ್ನು ಹೊಕ್ತು ಅಂತ ಅಂದರೆ ಎಟ್ ಎ ಟೈಮ್ 1/4 ಎಕರೆಯಿಂದ ಅರ್ಧ ಎಕರೆ ತೋಟವನ್ನು ಹೊಲವನ್ನು ಹಾಳು ಮಾಡಿ ಹೋಗುತ್ತೆ. ಹಾಗಾಗಿ ಈ ಗುಡ್ಡಗಾಡು ಪ್ರದೇಶಗಳಿಂದ ಬರುವಂತಹ ಕಾಡು ಹಂದಿಗಳ ಹಾವಳಿಯನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ತಮ್ಮ ಮೆಕ್ಕೆಜೋಳ ಬೆಳೆಯನ್ನು ಅವರು ಸಂರಕ್ಷಿಸೋಕ್ಕೋಸ್ಕರ ಡಾಕ್ಟರ್ ಬ್ರ್ಯಾಂಡ್ ಕಂಪನಿಯ ವೈಲ್ಡ್ ಬೋರ್ ಔಷಧಿಯನ್ನು ಸಿಂಪಡಿಸಿ ಕಾಡು ಹಂದಿಗಳ ಹಾವಳಿಯಿಂದ ತಪ್ಪಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈ ಫಲವನಹಳ್ಳಿಯ ಸಿದ್ದನಗೌಡರು ನಮ್ಮ ಜೊತೆ ಇದ್ದಾರೆ. ಈ ವೈಲ್ಡ್ ಬೋರ್ ಈ ಔಷಧಿ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಅವರನ್ನೇ ಮಾತಾಡ್ಸೋಣ. ಸರ್, ಈ ಡಾಕ್ಟರ್ ಬ್ರ್ಯಾಂಡ್ ಕಂಪ್ನಿಯ ವೈಲ್ಡ್ ಬೋರ್ ಔಷಧಿನ ನೀವು ನಿಮ್ಮ ಹೊಲಕ್ಕೆ ಸಿಂಪಡಿಸಿದ್ದೀರಾ. ಇದು ನಿಮಗೆ ಇದರಿಂದ ಏನು ಅನುಕೂಲ ಆಗಿದೆ? ಈಗ ಮೇಡಮ್ ಅವರೇ, ಈ ಸರಿ ಎಲ್ಲರಿಗೂ ಗೊತ್ತಿರೋಂಗೆ ಬರಗಾಲ. ನಾವು ಏನೋ ಇಲ್ಲಿ ತೋಟದ ಪಕ್ಕ ಜಮೀನು ಇರೋದ್ರಿಂದ ನೀರು ಹಾಸಿದ್ದೀವಿ. ಹಾಸ್ತಾ ಇದ್ದಂಗೆ ಆ ಮೆಕ್ಕೆಜೋಳ ಒಂದು ಸ್ಟೇಜಿಗೆ ಬಂದ ಕೂಡಲೇ ಕಾಡಂದಿದ್ದು ಉಪ್ಟಾಳ ಜಾಸ್ತಿ ಆಯ್ತು. ಯಾಕೆಂದರೆ ಎಲ್ಲಿ ಬೆಳೆ ಇಲ್ಲ ಅವರಿಗೆ ಕಾಡಂದಿಗಳಿಗೆ. ಹಂಗಾಗಿ ನಾವು ಒಂದು ಸರಿ ಯಾರೋ ನಮ್ಮ ಸ್ನೇಹಿತರು ಹೇಳಿದರು, ಹಿಂಗೆ ವೀರಭದ್ರೇಶ್ವರ ಟ್ರೇಡಿಂಗ್ ಹೋಗ್ರಿ ಅಂತ. ಅವ್ರನ್ನ ಕನ್ಸಲ್ಟ್ ಮಾಡಿ ಡಾಕ್ಟ್ರ್ ಬ್ರ್ಯಾಂಡನ್ನು ತಂದ್ವಿ. ನಾವು ಅವತ್ತಿಂದನೂ ನಾನು ಡೈಲಿ ನಾನು ಮೆಕ್ಕೆಜೋಳದ ಹೊಲಕ್ಕೆ ಬರ್ತಾ ಇದ್ದೀನಿ. ಅದರಿಂದ ಒಂದು ಕಾಡಂದಿನೂ ಬಂದಲ್ಲ. ಆಮಗೆ ಈ ಬಾಂಡ್ ಔಷಧಿ ಹೊಡೆದ್ಮಾಗೆ ಒಂದು ಪಕ್ಷಿ ಪ್ರಾಣಿಗಳು ಯಾವ್ಯಾವ ಕಾಳು ತೆನೆ ತಿನ್ನೋಕ್ಕೂ ಬಂದಿಲ್ಲ ಇದ್ರಾಗೆ ಮೇಡಮರೇ. ಈಗ ಸುಮಾರು ತಿಂಗಳಾಗಕ್ಕೆ ಬಂತು ನಮಗೀಗ. ಇದರಿಂದ ನೆಮ್ಮದಿ ಆಗದೇವು. ಇಲ್ಲ ಅಂದರೆ ನಾವು ಇಷ್ಟು ಕಷ್ಟಪಟ್ಟು ನೀರಾಸಿ ಲೇಬರ್ ಹಚ್ಚಿ ಎಲ್ಲ ಮಾಡಿದ್ದು ವೇಸ್ಟ್ ಆಕೋತ್ತು. ಇದೇನಪ್ಪ ಅಂದರೆ ಒಂದು ಎಕರೆ 3 kg ಈ ಕಾಳು ಸಿಗ್ತೈತೆ. ಈ ಡಾಕ್ಟ್ರು ಇದು ವೈಲ್ಡ್ ಬೋರ್ ಇದನ್ನು ಸುತ್ತಲೂ ಬಾಡ್ರಿಗೆ ಹಾಕಿರೋ ಸಾಕಿದ್ರಾಗೇನು ಲೇಬರ್ಸ್ ಅವಶ್ಯಕತೆ ಏನಿರಲ್ಲ. ನಾವೇ ಬಂದು ಒಂದು ಅರ್ಧ ಗಂಟೆ ಕೆಲಸ ಮಾಡಿ 3 ಕ್ಯಾನ್ ಸ್ಪ್ರೇ ಮಾಡಿ ಹೋಗ್ಬಿಟ್ರೆ ಒಂದು 5-6 ಎಕರೆ ಬೆಳೆನ ಸಮೃದ್ಧವಾಗಿ ಇಟ್ಕೊಂತೈತೆ. ಬೆಳೆಯೋಕ್ಕಲ್ಲ, ಇದು ಕಾಡು ಪ್ರಾಣಿ ಕಾಡು ಪಕ್ಷಿಗಳು ಯಾವುದೇ ಥರದ್ದು ಹಾವಳಿ ಆಗ್ಲಂಗೆ ನಮ್ಮ ಬೆಳೆನ ರಕ್ಷಣೆ ಮಾಡ್ತೈತೆ. ಈ ಒಂದು ಔಷಧಿಯನ್ನು ಸಿಂಪಡಿಸಿದ ಮೇಲೆ ನೀವು ಕಾಡು ಹಂದಿಗೆ ಅಂತ ಹೇಳಿ ಇದು ಸಿಂಪಡಿಸಿರೋದು. ಸೊ ಯಾವುದೇ ರೀತಿಯಾದಂಥ ಸುತ್ತಮುತ್ತ ಅಲ್ಲಿ ಯಾವುದೋ ಹಂದಿ ಸತ್ತು ಬಿದ್ದಿತ್ತು, ಇಲ್ಲಿ ಯಾವುದೋ ಪಕ್ಷಿಗಳು ಸತ್ತು ಬಿದ್ದಿತ್ತು, ಇದರಿಂದ ಏನಾರ ತೊಂದರೆಗಳಾಗಿದೆಯಾ, ಹಾನಿ? ಯಾವ ಪಕ್ಷಿಗೂ ಯಾವ ಹಂದಿಗೂ ತೊಂದರೆ ಆಗಲ್ಲ ಮೇಡಮ್ ಅವರೇ. ಇದೇನಪ್ಪ ಅಂತಂದ್ರೆ ಆ ಸ್ಮೆಲ್ ನೋಡಿ ಕೂಡಲೇ ವಾಪಸ್ ಹೋಗ್ಬಿಡ್ತದೆ ಹೊಲದಿಂದ. ಅದು ಬಂದದ್ದು ಅಲ್ಲಿ ಹೊಡೋದು ಬಾಡ್ರಿ ಬಂದು ಕೂಡಲೇ ವಾಪಸ್ ಹೋಗತ್ತೆ. ಅದು ತಿನ್ನೋಕ್ಕೆ ಅದು ವಾಸನೆಗೆ ಬರೋದಿಲ್ಲ ಅದು. ಹಂಗಾಗಿ ನಾವೀಗ ಏನು ಕೆಲಸ ಅಂದರೆ ಚಿರತೆ ಐತಿ ಇಲ್ಲಿ ಭಾಳ ಗೊತ್ತೈತೆ, ಫಲನಹಳ್ಳಿ ಚಿರತೆ ಅಂತಾನೆ. ಆದರೂ ಚಿರತೆ ಅವಳೇನೂ ಇಲ್ಲ. ನಾವು ಈ ಮೆಕ್ಕೆಜೋಳದಾಗೆ ಹೋಗಿ ಜೆಟ್ಟುನು ಎತ್ತಿಡೋಕ್ಕೆ ಮಾಡೋಕ್ಕೋ ಅದೊಂದು ದೊಡ್ಡ ಅನುಕೂಲ ಆಗೈತಿ. ಆಮೇಲೆ ಗಿಣಿದು ಅಕ್ಕಿ ಪ್ರಾಣಿ ಪಕ್ಷಿದು ಯಾವುದೂ ಇದೆಲ್ಲ. ಅದು ಬಾಂಡ್ ಹೊಡೆದ್ಮಾಗೆ ಸುತ್ತಲೂ 1-2 ಕ್ಯಾನು ಬಾಂಡ್ ಹೊಡೆದ್ವಿ, ಔಷಧಿ ಹಾಕಿದ್ದೀವಿ ಕಾಳನ್ನ. ಅದರಿಂದ ಬೆಳೆ ರಕ್ಷಣೆ ಆಗೈತಿ. ನಮ್ಮಿಂದ ಇಲ್ಲೇ ನಮ್ಮ ಪಕ್ಕದ ಹೊಲ್ದವರು ಅವರು ಒಂದು 8 ಎಕರೆಗೆ ಹೇಳಿ ಕರ್ಕೊಂಬಂದಿದ್ದೆ. ಅವರು ಮಾಡಿದ್ದಾರೆ ಅದೇ ರೀತಿ. ಅವ್ರು ನೀರು ಹಾಸೋದೇ ಬಿಟ್ಟೋದ್ರು. ನೀರು ಹಾಸಿ ಎಲ್ಲಿ ಹೋಗಿ ಮರ ಕಾಡಂದಿ ಇದು ಮಾಡೋಕೆ ಹೋಗ ನಮ್ಮ ಕೆಲಸ ಬಿಟ್ಟತ್ಲಾಗೆ ಅಂತ ಅಂದಿದ್ರು. ಹಾಕಿದ್ಮ ಅವರು ನೆಮ್ಮದಿ ಈಗ ನೀರು ಬಿಡ್ತಾ ಇದ್ದಾರೆ ಜಮೀನಿಗೆ. ಈಗ ಈ ಕಾಡು ಹಂದಿ ಹಾವಳಿ ಹೋದ ವರ್ಷ ನಿಮಗೆ ಏನಾರ ಕಾಟ ಕೊಟ್ಟಿತ್ತು? ಹೋದ ಸರಿನೇ ಇತ್ತು ಮೇಡಮ್ ಅವರೇ. ಯಾಕೆ ಅಂದರೆ 1000 ಎಕರೆ ಇತ್ತು. ಎಲ್ಲೋ ಒಂದು ಸ್ವಲ್ಪ ತಿನ್ನೋದು ಯಾರೋ ಅಷ್ಟು ಇದು ಮಾಡ್ತಿದ್ದಿಲ್ಲ ನಾವು. ಆ ಗುಡ್ಡು ಭಾಗದವ್ರು ಕಾಯೋರು, ನಾವೇನು ಕಾಯ್ತಿದ್ದಿಲ್ಲ ರಾತ್ರಿನ. ಈಗ ಅದು ಲಿಮಿಟೆಡ್. ಈಗ ಒಂದು 1000 ಎಕರೆಗೆ ಬರೀ ಒಂದು 50 ಎಕರೆ 100 ಎಕರೆ ಇದ್ದರೆ ಅಲ್ಲಿಗೆ ಬರ್ತೈತೆ ಅದು ಆಹಾರ ಹುಡ್ಕೊಂಡು ಹಂದಿಗಳು. ಜೀವನ ಮಾಡೋಕೆ ಅವು ಎಲ್ಲ ಹುಡುಕ್ತಾವೆ. ಈಗ ನಿಮಗೆ ಯಾವುದೇ ರೀತಿಯಾದಂಥ ಕಾಡು ಹಂದಿದೇನು ಪ್ರಾಬ್ಲಮ್ ಇಲ್ಲ? ಇಲ್ಲ, ಕಾಡು ಹಂದಿದ್ದು ಯಾವುದೂ ಪ್ರಾಬ್ಲಮ್ ಇಲ್ಲ. ನಾವು ಡೈಲಿ ನೋಡ್ತಾ ಇದ್ದೀನಿ. ಇವತ್ತು ಬರ್ತಾವ, ನಾಳೆ ಬರ್ತಾವ. ಏನೋ ಸ್ಮೆಲ್ ಇರೋ ದಿವಸ ಕೊಟ್ಟರು ಔಷಧಿ ಕಂಪ್ನಿಯವರು, ಅದ್ರ ಸ್ಮೆಲ್ ಹೋದ್ಮಾಗ ಏನಾರ ಬಂದವ ಅಂತ ಡೈಲಿ ಅಬ್ಸರ್ವ್ ಮಾಡ್ತೀವಿ. ಡೈಲಿ ಇಲ್ಲಿ ನೀರು ಇಡೋಕೆ ಬರ್ತೀವಿ. ಈಗ ಒಂದು ದಿವಸನೂ ಬಂದಲ್ಲ ಇಲ್ಲಿ. ನಮ್ಮ ಪಕ್ಕದ ಹೊಲ, ನಮ್ಮ ಅಣ್ಣ ಮಗಂದೆ ಆ ಪಕ್ಕದ ಹೊಲಕ್ಕೂ ಬಂದಲ್ಲ ನೋಡ್ರಿ ನಾವು ಹಾಕಿರೋದಕ್ಕೆ. ಸೊ ಇದಿಷ್ಟು ಸಿದ್ದನಗೌಡರ ಅನುಭವದ ಮಾತು. ಈ ವೈಲ್ಡ್ ಬೋರ್ ಔಷಧಿಯನ್ನು ಸಿಂಪಡಿಸಿದ ನಂತರದಲ್ಲಿ ಯಾವುದೇ ರೀತಿಯಾದಂತಹ ಕಾಡು ಹಂದಿ ಬಂದಿಲ್ಲ, ಕಾಡು ಹಂದಿಯ ಉಪಟಳ ಇಲ್ಲ. ಹಾಗಾಗಿ ಈ ಬೆಟ್ಟ ಗುಡ್ಡಗಳಲ್ಲಿ ಬಹುತೇಕವಾಗಿ ಇಲ್ಲಿ 100 ಎಕರೆ ಮೆಕ್ಕೆಜೋಳವನ್ನು ಬೆಳೀತಾರೆ. ಆದರೆ ಈಗ ಕಾಲಕ್ರಮೇಣ ಒಂದು 50 ಎಕರೆ 100 ಎಕರೆಗೆ ಲಿಮಿಟೆಡ್ ಆಗಿದೆ. ಆದರೆ ನಾವು ಬೆಳೆದಂತಹ ಬೆಳೆಗೆ ಈ ಒಂದು ಔಷಧಿನ ಸಿಂಪಡಿಸಿರೋದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ. ಇದು ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ಕು, ಸಾವಯವ. ಇದರಿಂದ ಯಾವುದೇ ರೀತಿಯಾದಂತಹ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಹಾನಿಯಾಗೋದಿಲ್ಲ, ಮನುಷ್ಯರಿಗೂ ಕೂಡ ಹಾನಿಯಾಗೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಕಿ ಡಿಸೋಜ ಜೊತೆ ನಂದಿನಿ, ಫಲವನಹಳ್ಳಿ.